ಉದ್ಭವ ಮೂರ್ತಿ ಅಂತ ರಾಮತೀರ್ಥ ಸಾಲಾರ್ ಮರ ಅಂತ ಕೇಳ್ಪಟ್ಟಿರೋದು ನಿಜ. ಒಂದು ಕೋತಿ ರೂಪದಲ್ಲಿ. ಹಾಯ್ ಹಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾವ್ ಎಲ್ಲಿಗೆ ಬಂದಿದ್ದೀರಿ ಅಂತ ಹೇಳಿದ್ರೆ, ಇವತ್ತು ನಾವು ಬಂದಿರೋ ಜಾಗ ಬಂದ್ಬಿಟ್ಟು ಲವ ಕುಶ ತೊಟ್ಟಿಲು ಹತ್ರ ಬಂದಿದ್ದೀವಿ. ಅಂದ್ರೆ ಬಿಳಿ ಬೆಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಬನ್ನಿ ಗೈಸ್, ಇವಾಗ ನಾವು ಓಡ್ತಾ ಇದ್ರಿ ಬಿಳಿ ಬೆಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ನೀವು ಬೆಂಗಳೂರಿಂದ ಏನಾದ್ರು ಬರ್ಬೇಕು ಅಂತ ಹೇಳಿದ್ರೆ ಬಿಳಿ ಬೆಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊಸಕೋಟೆಯಿಂದ ಕೋಲಾರ್ಗೆ ಬರ್ಬೇಕು. ಕೋಲಾರ ವಕ್ಲೇರಿ ಅಂತ ಒಂದು ಗ್ರಾಮ ಬರುತ್ತೆ. ಆ ವಿಲೇಜ್ ಹತ್ರ ಬಂದು ವಕ್ಲೇರಿಯಿಂದ ಬಂದು ನಿಮ್ಗೆ ದೇವಸ್ಥಾನ ಬಂದ್ಬಿಟ್ಟು 2.5 ಕಿಲೋಮೀಟರ್ ಇರುತ್ತೆ. ಆ 2.5 ಕಿಲೋಮೀಟರ್ ಬಂದು ನೀವು ನಡ್ಕೊಂಡ್ ಬರ್ಬೇಕಾಗುತ್ತೆ. 2 ವೀಲರ್ ಅಲ್ಲಿ ಬಂದ್ರೆ ನೀವು ಆರಾಮಾಗಿ ಬರ್ಬೋದು. ಇಲ್ಲ ನಿಮ್ಗೆ ಹತ್ರ ಆಗ್ಬೇಕು ಇನ್ನು ಅಂತ ಹೇಳಿದ್ರೆ ನೀವು ಹೊಸಕೋಟೆಯಿಂದ ಮಾಲೂರ್ಗ್ ಬಂದು ಮಾಲೂರಿಂದ ಒಕ್ಲೇರಿಗೂ ಬರ್ಬೋದು. ಗೈಸ್, ಇಲ್ಲಿ ದೇವಸ್ಥಾನ ಏನ್ ಫೇಮಸ್ ಅಂತ ಹೇಳಿದ್ರೆ ಲವಕುಶ ಅವರು ತೊಟ್ಟಿಲು ಅಂತ ಕಾಣ್ಬೋದು. ನೋಡಿ ಗೈಸ್, ಇದೆ ನೀವು ನೋಡ್ತಾ ಇರೋ ಬಿಳಿ ಬೆಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ನೋಡಿ ಆ ರೋಡು, ನೋಡಿ ಆ ಬೆಟ್ಟ ಇದೆಯಲ್ಲ, ಬೆಟ್ಟ ಹತ್ರಕ್ಕೆ ಹೋಗ್ಬೇಕು ಇವಾಗ ನಾವು. ಬನ್ನಿ ಗೈಸ್, ಇವಾಗ ಹೊರಡೋಣ. ನೋಡಿ ಜಾಗ ಯಾವ ತರ ಇದೆ ಜಾಗ ಅಂತ. ಇಲ್ಲಿ ಇನ್ನೊಂದು ಫೇಮಸ್ ಏನಂತ ಹೇಳಿದ್ರೆ, ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಫೇಮಸ್. ಬಿಳಿ ಬೆಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಬಂದ್ಬಿಟ್ಟು ತುಂಬಾ ಪುರಾತನ ಕಾಲದ್ದು. ಗೈಸ್, ಯಾರೆಲ್ಲ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಂಟಿನ್ಯೂ ಮಾಡ್ತಾ ಇದೀನಿ. ಬನ್ನಿ ಗೈಸ್, ಇವಾಗ ಎಂಟ್ರೆನ್ಸ್ ಹೋಗ್ತಾ ಇದ್ರಿ. ನೋಡಿ ಗೈಸ್, ಇದೆ ಇವಾಗ ಎಂಟ್ರೆನ್ಸ್ ಹತ್ಕೊಂಡು ನಾವು ಹೋಗ್ಬೇಕು. ನಿಮ್ಗೆ ಫಸ್ಟ್ ದೇವಸ್ಥಾನ ಸಿಗೋದು ನಾಗದೇವತೆ ಕಾಲಿಗೊಂದು ನಮಸ್ಕಾರ. ನೀವ್ ಯಾವ ಊರು? ನಮ್ದು ಕೋಲಾರ. ಒಬ್ರು ಬೆಂಗಳೂರು, ಒಬ್ರು ಕೋಲಾರ. ಅಲ್ಲ, ಅವ್ನು ಬೆಂಗ್ಳೂರು, ಅಲ್ಲೇ ಕೋಲಾರ, ಅಲ್ಲೇ ಬೆಂಗ್ಳೂರು ಅಂತ ಒಂದು ಊರಿದೆ. ನಮ್ದು ಬೆಂಗಳೂರು. ಗೈಸ್, ಇವಾಗ ನಾವು ಎಂಟ್ರೆನ್ಸ್ ಹೋಗ್ತಾ ಇದೀವಿ ಇವಾಗ. ನಮಸ್ಕಾರ ಸ್ವಾಮಿ, ನನ್ನ ಹೆಸರು ಶ್ರೀಧರ್ ಅಂತ. ಸ್ವಾಮಿ, ಇದು ನಾವು ಕೆತ್ತನೆ ಮಾಡಿರೋ ಮೂರ್ತಿ ಅಲ್ಲ. ಇದು ನಾವು ಹುಟ್ಟಕ್ ಮೊದಲು ಐತೆ. ಹಿಂದೆ ಇದ್ದಂಥವ್ರು ಕೂಡ ಇಂಥವ್ರು ಕೆತ್ತನೆ ಮಾಡ್ಯಾರ ಅಂತ ಹೇಳಿದ್ದು ಇಲ್ಲ. ಉದ್ಭವ ಮೂರ್ತಿ ಅಂತೇಳಿ ಪ್ರಚಾರದಲ್ಲಿ ಐತೆ. ಇದು ಇದಕ್ಕ ಬಿಳಿ ಬೆಟ್ಟ ಅಂತೇಳಿ ಕರೀತಾರ. ಈ ಬೆಟ್ಟದಲ್ಲಿ ಎಲ್ಲಿ ಒಂದೇ ಒಂದು ಕಪ್ಪು ಕಲ್ಲು ಕಾಣಿಸ್ತಿದ್ದ ಕಾರಣಕ್ಕೋಸ್ಕರಾಗಿ ಇದನ್ನ ಬಿಳಿ ಬೆಟ್ಟ ಅಂತ ಕರೀತಾರ. ಇಲ್ಲಿ ಯಾವುದೇ ಒಂದು ಕಾರಣಕ್ಕೂ ಏನೇ ಒಂದು ಸಮಸ್ಯೆ ಇದ್ರು ನಮ್ಮ ಹತ್ರ ಹೇಳಂಗಿಲ್ಲ. ನೀವು ಈ ನೇರವಾಗಿ ನೀವು ಭಗವಂತನ ಪಾದಗಳವರೆಗೂ ಬರಕ್ಕೆ ಅವಕಾಶ ಐತೆ. ಪ್ರತಿಯೊಬ್ಬರಿಗೂ ಅವಕಾಶ ಐತೆ. ದೇವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಕ್ ನಿಮ್ಗೆ ಅವಕಾಶ ಮಾಡಿಕೊಟ್ಟಾಗ ನಾವೆಲ್ಲ ಮಾಡಿರೋದು ಪೂರ್ವ ಕಾಲನಿಕ ಅಯ್ಯಪ್ಪನ ಅವಕಾಶ ಮಾಡಿಕೊಟ್ಟಾಗ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬಂದು ಅಯ್ಯಪ್ಪನ ಪಾದ ಮುಟ್ಟಕ್ಕೆ ಅವಕಾಶ ಮಾಡಿಕೊಟ್ಟಾಗ. ಏನೇ ಒಂದು ಸಮಸ್ಯೆ ಇದ್ರು ಅಯ್ಯಪ್ಪನ ಪಾದ ಮುಟ್ಟವಾಗ ಸಂಕಲ್ಪ ಮಾಡ್ಕೊಂಡ್ರೆ ಅದು 100% ಗ್ಯಾರಂಟಿ ಇರ್ತದೆ. ಅದು ಎರಡು ಮಾತಿಲ್ಲ. ನೀವು ಅಯ್ಯಪ್ಪನ ಅನುಗ್ರಹ ಸಿಕ್ಕಿದ ಮೇಲೆ ನೀವು ಬಾಯಿ ಬಿಟ್ಟು ಹೇಳ್ಬೋದು. ಏನೇ ಒಂದು ಸಮಸ್ಯೆ, ಮನೆ ಸಮಸ್ಯೆ ಇರ್ಬೋದು, ಆರೋಗ್ಯ ಸಮಸ್ಯೆ, ಒಂದು ಜಮೀನು ಅದು ಏನೇ ಒಂದು ಸಮಸ್ಯೆ ಇದ್ರು ನಮ್ಮ ಹತ್ರ ಹೇಳ್ದ ಅಯ್ಯಪ್ಪನ ಪಾದ ಮುಟ್ಟವಾಗ ಸಂಕಲ್ಪ ಮಾಡ್ಕೊಬೇಕು ನೀವು ಅಷ್ಟೇ. ಇಲ್ಲಿ ಏನಪ್ಪಾ ಅಂದ್ರೆ, ಇದು ಉದ್ಭವ ಮೂರ್ತಿ ಅಂತೇಳಿ ಹಿಂದಿನಿಂಕ ಇದೈತೆ. ಈ ಕಡೆ ರಾಮತೀರ್ಥ, ಲಕ್ಷ್ಮಣ ತೀರ್ಥ ಅಂತೇಳಿ 2 ಕೋನೇರಿಗಳಿವೆ. ಇವು ರಾಮತೀರ್ಥ ಅನ್ನೋ ಕೊನೆಯಲ್ಲಿ ಯಾವುದೇ ಒಂದು ಕಾರಣಕ್ಕೂ ಎಷ್ಟೇ ಅಭಾವ ಬಂದ್ರು ಎಂಥ ಬೇಸಿಗೆನಲ್ಲಿ ಕೂಡ ನೀರು ಖಾಲಿ ಆಗಲ್ಲ. ಹಿಂದೆ ಖಾಲಿ ಆಗೈತೆ ಅಂತ ಹೇಳಿದವರು ಇಲ್ಲ, ನಾವು ಇದುವರೆಗೂ ಖಾಲಿ ಆಗಿದ್ದು ನಾವು ನೋಡಿರಲ್ಲ. ಈ ಕಡೆ ಸೀತಮ್ಮನ ತೊಟ್ಲು ಅಂತ ಐತೆ. ಹಿಂದಿನ ಮಹಾನೀರು ಇದು ಪ್ರಥಮ ಪಾದ ಅಂತ ಹೇಳ್ತಾರ. ಹಿಂದಿನ ಮಹಾನೀರಲ್ಲ, ಅದೇ ಹೇಳ್ತಾವ್ರೆ. ಆ ಸೀತಮ್ಮನ ತೊಟ್ಲಿನ ಒಂದ್ಸತಿ ನೀವು ಹೋಗಿ ಕಣ್ ತುಂಬ ನೋಡಿದ್ರೆ ಗೊತ್ತಾಗ್ತದ. ಏನು ಇಲ್ಲಿ ಏನಾದ್ರೂ ಮಾನವನ ಕೈ ಚಳಕ ಐತೆ ಇಲ್ಲ, ಇಲ್ಲಿ ಪ್ರಕೃತಿನಲ್ಲೇ ನೇಮ ಬಂದೈತೆ ಇಲ್ಲ, ಆ ತಾಯಿ ಏನಾದ್ರೂ ಇಲ್ಲಿ ಪಾದ ಬಂದು ಮಡಗವಳೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಆ ಎಂಟ್ರೆನ್ಸ್ ಅಲ್ಲಿ ಒಂದು ಮರ ಐತಲ್ಲ, ಅದು ಜಾಲಾರ್ ಮರ ಅಂತ ಕರಿತೀರಿ. ಅದು ವರ್ಷಕ್ಕೆ ಒಂದ್ಸತಿ ಹೂವು ಬಿಡ್ತದ. ವರ್ಷ ಪೂರ್ತಿ ಬಿಡಲ್ಲ, ವರ್ಷಕ್ಕೆ ಒಂದ್ಸತಿ. ಇನ್ನೇನು ಶಿವರಾತ್ರಿ ಬಂತು, ಶಿವರಾತ್ರಿಗೆ ಹೂವು ಇರ್ತೈತಿ. ಅದು ಮರ ತುಂಬಾ ಹೂವು ಇರ್ತದ. ಫುಲ್ ವಿಪರೀತ ಸ್ಮೆಲ್, ಮಲ್ಲಿಗೆ ಹೂಕ್ಕಿಂತಲೂ ಚೆನ್ನಾಗಿ ಸ್ಮೆಲ್ ಬರ್ತದ. ಅದು ಹಿಂದಿನ ಮಹಾನೀರು ಏನ್ ಮಾಡೋರು ಅಂದ್ರೆ, ಈಗೂ ಅದ್ರ ಪಕ್ತಿನಲ್ಲಿ ಐತೆ. ಆ ಮರ ಹೂವು ನೋಡಿ ಯಾ ಕಡೆ ಹೂವು ಜಾಸ್ತಿ ಇದ್ರೆ ಆ ಕಡೆ ಮಳೆ ಬೆಳೆ ಚೆನ್ನಾಗ್ ಆಗ್ತೈತೆ ಅನ್ನೋದೊಂದು ತೀರ್ಮಾನ ತಗಂತಾದ್ರು ಹಿಂದಿನವರು. ಈಗನೂ ಕೆಲವರು ಬಂದು ಆ ಮರದಲ್ಲಿ ಹೂವು ನೋಡಿ ಈ ಸರಿ ಮಳೆ ಬೆಳೆ ಚೆನ್ನಾಗತ್ತೈತಪ್ಪ ಅನ್ನೋದೊಂದು ಸಂಕಲ್ಪ ಮಾಡ್ಕೊಂಡಿದ್ದೀರಿ. ಏನು ಸಮಯ ಇದು ಯಾವುದೇ ಒಂದು ಅಂತರ ಕಟ್ಟೋದು, ತಂತ್ರ ಮಾಡೋದು, ಇನ್ನೊಂದು ಮತ್ತೊಂದು ಮಾಯಾ ಮಂತ್ರ ಏನಿಲ್ಲ. ಎಲ್ಲಕ್ಕೂ ಅಧಿಪತಿ ಅಯ್ಯಪ್ಪನೇ. ಕೆಲಸ ಅಂದ್ರೆ ಅಯ್ಯಪ್ಪನ ಪಾದ ತೊಳೆಯೋದು, ದೀಪ ಹಚ್ಚೋದು, ಒಂದು ಕಡ್ಡಿ ಹಚ್ಚೋದು, ಇಷ್ಟ್ರಾಗಿ ನಾವು ಇರ್ತೀರಿ. ಮಟ್ಟಕ್ಕೆ ತಿಳುವಳಿಕೆ ಕೊಟ್ಟ ಮೇಲೆ ನಮ್ಮ ಸಮಸ್ಯೆಗಳು ಅಯ್ಯಪ್ಪನ ಪಾದ ತೊಳೆಯೋದ್ರಿಂದ ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿದೈತೆ. ನೀನು ಕೇಳ್ಪಟ್ಟಿರೋದು ನಿಜ. ನಮ್ಗ ಭಗವಂತ ಒಂದು ವರ್ಷ ಏನಾಯ್ತು, ಒಂದು ಕೋತಿ ರೂಪದಲ್ಲಿ ಇಲ್ಲಿ ಮೇಲೇನೆ ಕೂತಿದ್ನು. ವೈಟ್ ಕೋತಿ
ವೈಟ್ ಕೋತಿ ರೂಪದಲ್ಲಿ ಕೂತಿದ್ದ ಒಂದು ಮನುಷ್ಯನ ಸೈಜು. ಅವತ್ತು ದರ್ಶನ ಕೊಟ್ಟಿರೋದೆ. ಇದುವರೆಗೂ ತಿರುಗಿ ನಾವು ಆ ಅಪ್ಪನ ದರ್ಶನ ನೋಡೋಕ್ಕಾಗಿಲ್ಲ. ಆ ರೂಪದಲ್ಲಿ ನಮಗೆ ಕಾಣಿಸ್ಕೊಂಡು ಮಂಗನ ರೂಪದಲ್ಲೇ ಕಾಣಿಸ್ಕೊಂಡು ನಮ್ಗೆ. ನೀವು ಇಲ್ಲೇ ಇರ್ತೀರಾ ಇಲ್ಲ? ಸ್ವಾಮಿ ಬೆಳಿಗ್ಗೆಯಿಂದ ಸಾಯಂಕಾಲ ಏನೋ ಅಪ್ಪನ ಪಾದಗಳ ಹತ್ರ ದೀಪ ಹಚ್ಕೊಂಡು ಕಟ್ಟಿ ಹಚ್ಕೊಂಡು ಇರ್ತೀನಿ. ಸಂಜೆ ಕೆಳಗಡೆ ಕೊಟ್ಟೋಗ್ತೀನಿ. ಪ್ರತಿ ಶನಿವಾರನೂ ಬಂದು ಅಭಿಷೇಕ ಮಾಡ್ತೀನಿ. ಏನೋ ನನ್ನ ಕೈಲಾದ ಮಾತ್ರ, ನನ್ನ ಶಕ್ತಿ ಮೀರಿ ಏನು ಮಾಡೋಕ್ಕಾಗಲ್ಲ. ಭಗವಂತ ಏನು ಶಕ್ತಿ ಕೊಟ್ಟಾನೋ ಅಷ್ಟರಲ್ಲಿ ನಾನು ಅಪ್ಪನಿಗೆ ಸೇವೆ ಮಾಡೋಕ್ಕೆ ಮೀಸಲಾಗಿದ್ದೀನಿ. ಅದ್ರಿಗೆ ಮೀರಿ ನಾನು ಮಾಡ್ಬೇಕಂತ ನನ್ನ ಹತ್ರ ಏನಿಲ್ಲ. ಒಂದು ಹೂವು ಆವತ್ತಿನ ದಿನದಲ್ಲಿ ಒಂದು ಹೂವು ಸಿಕ್ಕಿದ್ರೆ ಆ ಹೂವನೇ, ಒಂದು ಹಣ್ಣು ಸಿಕ್ಕಿದ್ರೆ ಒಂದು ಹಣ್ಣೆ, ಒಂದು ಕಾಯಿ ಸಿಕ್ಕಿದ್ರೆ ಒಂದು ಕಾಯಿನೇ. ಇನ್ನು ಉಳಿದಂಥವೆಲ್ಲ ಅಯ್ಯಪ್ಪನ ನಡೆಸ್ಕೊಂತ ಇರ್ತಾನೆ. ನಾವು ಬೇರೆ ದೇವಸ್ಥಾನದಲ್ಲಿ ದೇವರ ಹತ್ರ ಎಷ್ಟು ಹತ್ರ ಹೋಗಿ ಪಾದಗಳು ಮುಟ್ಟೋ ಅವಕಾಶ ನಮ್ಗೆ ಇರಲ್ಲ. ದೇವಸ್ಥಾನದಲ್ಲಿ ಆ ತರ ಅವಕಾಶ ಇರೋದಕ್ಕೆ ನಮ್ಗೆ ತುಂಬಾ ಖುಷಿ. ಇಲ್ಲ ಸ್ವಾಮಿ, ಈ ಅವಕಾಶ ನಾವು ಮಾಡಿಕೊಟ್ಟಿರೋದಲ್ಲ. ಆ ಭಗವಂತನೇ ಸ್ವತಃ ಭಗವಂತನ ಮಾಡಿ ಕೊಟ್ಟಿರೋದ್ನ ಎಲ್ರಿಗೂ ಸರ್ವರ್ಗೂ ಆ ಭಗವಂತನೇ ಮಾಡಿಕೊಟ್ಟವನೆ. ಪ್ರತಿಯೊಬ್ರು ಬಂದ ಅಪ್ಪನ ಪಾದ ಮುಟ್ಟಿದ್ರೇನೆ ಅಪ್ಪನ ಏನೋ ಒಂದು ತೃಪ್ತಿ. ಗೈಸ್ ಇವಾಗ ನಾವ್ ಎಲ್ಲಿ ಹೋಗ್ತಾ ಇದೀರಿ ಅಂತ ಹೇಳಿದ್ರೆ, ಬನ್ನಿ ಗೈಸ್ ಇವಾಗ ಲವಕುಶ ಅವರ ತೊಟ್ಲು ನೋಡೋಣ. ಇವಾಗ ನೀವು ನೋಡ್ತಾ ಇರ್ಬೋದು ಸುತ್ತಲೂ ಜಾಗ ಹೆಂಗಿದೆ ಅಂತ. ಫಸ್ಟ್ ಇವೆಲ್ಲ ಏನಿದ್ದಿಲ್ಲ, ಫಸ್ಟ್ ಚೆನ್ನಾಗಿತ್ತು. ಇವಾಗ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡೋರು ಮತ್ತೆ ಯಾರು ಇಲ್ಲ ಅಂತ ನೋಡ್ತಾ ಇರ್ಬೋದು. ಹುಲ್ಲೆಲ್ಲ ಬೆಳೆದ್ಬಿಟ್ಟಿದೆ ಇಲ್ಲಿ. ಇವಾಗ ಬನ್ನಿ ಗೈಸ್ ಇವಾಗ ಹೋಗೋಣ. ಬರ್ದಿದ್ರೆ ಇದು ಲವಕುಶ ಅವರ ಭಕ್ತಾದಿಗಳು ಗಿಡವನ್ನು ನೆಟ್ಟಿದ್ದು, ಅಂದ್ರೆ ಭಕ್ತರು ಇದನ್ನ ಗಿಡಗಳನ್ನೆಲ್ಲ ನೆಟ್ಟಿರೋದಂತೆ. ಬನ್ನಿ ಗೈಸ್ ಇವಾಗ ಹೋಗೋಣ. ನೀವು ನೋಡ್ತಾ ಇರ್ಬೋದು ಜಾಗ ಯಾವ ತರ ಇದೆ ಅಂತ. ಫುಲ್ಲು ಸುತ್ತಲೂ ಒಂಥರ ಕಾಡಿದ್ದಂಗಿದೆ ಜಾಗ ಮಾತ್ರ. ನೋಡ್ಬೋದು ಇಲ್ಲಿ ಲವ ಮತ್ತೆ ಇಲ್ಲಿ ಕುಶ ಅಂತ ಹೆಸರಿದೆ. ಬನ್ನಿ ಗೈಸ್ ಇವಾಗ ನಾವು ಲವಕುಶ ಅವ್ರ ತೊಟ್ಲು ನೋಡ. ಗೈಸ್ ನೀವು ನೋಡ್ಬೋದು ಲವಕುಶ ಅವರ ತೊಟ್ಲು ಯಾವ ತರ ಇದೆ ಅಂತ. ಗೈಸ್ ನೋಡಿ ಗೈಸ್ ಇವಾಗ ನೀವು ನೋಡ್ತಾ ಇದ್ರಲ್ಲ, ಇದೇ ಲವಕುಶ ಅವರ ತೊಟ್ಲು. ನೋಡಿ ಇದೇ ಜಾಗದಲ್ಲಿ ಲವಕುಶ ಅವರನ್ನ ಮಲಗಿಸ್ತಾ ಗೈಸ್. ಇದು ನೋಡಿ ಇದು ಲವ ಅವರ. ಗೈಸ್ ಇವಾಗ ಇಲ್ಲಿಂದ ನೀವು ಪ್ಲೇಸ್ ನೋಡಿದ್ರೆ ಮಾತ್ರ ತುಂಬಾನೇ ಚೆನ್ನಾಗಿದೆ. ನಾವು ನೋಡ್ತಾ ಇರ್ಬೋದು. ನೋಡಿ ಗೈಸ್ ಪ್ಲೇಸ್ ಯಾವ ತರ ಇದೆ ಅಂತ. ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಅಶ್ವಮೇಧ ಮೇದಿರೋ ಸ್ಥಳ ಇದೆ. ಆ ಮೇದಿರೋ ಸ್ಥಳ ತೋರಿಸ್ಬೇಕು ಅನ್ಕೊಂಡೆ, ಅಲ್ಲಿ ಹುಲ್ಗುಳೆಲ್ಲ ಮುಚ್ಕೊಂಡ್ಬಿಟ್ಟಿದೆ. ನೋಡಿ ಗೈಸ್ ನೀವು ನೋಡ್ತಾ ಇದ್ರಲ್ಲ, ಈ ಜಾಗ ಬಂದ್ಬಿಟ್ಟು ಅಶ್ವಮೇಧ ಮೇದಿರುವಂಥ ಸ್ಥಳ ಅದು. ಗೈಸ್ ಹಂಗೆ ನಾವು ಬರ್ಬೇಕಾದ್ರೆ ಇವರಿಬ್ರು ಸಿಕ್ಕಿದ್ರು. ಇವರಿಬ್ರು ಬಂದ್ಬಿಟ್ಟು ಕೋಲಾರದವರೇ ಅಂತೆ. ನಿನ್ನ ಹೆಸರು? ಅಕ್ಷಯ್ ಕುಮಾರ್. ಇನ್ನೊಂದು ಪ್ರಜ್ವಲ್. ಏನು ಓದ್ತಾ ಇರೋದು? ಸೆಕೆಂಡ್ PU. ಎಲ್ಲಿ ಯಾವ ಕಾಲೇಜು? ಇಲ್ಲಿ ಮಹಿಳಾ ಸಮಾಜ. ಮಹಿಳಾ ಸಮಾಜ. ನೀನಪ್ಪಿ? ನಾನು ESI ಮೆಡಿಕಲ್ ಕಾಲೇಜ್. ಎಸ್ ಎಲ್ಲಿ? ಶಿವಾಜಿನಗರ. ಶಿವಾಜಿನಗರದಲ್ಲಿ ರಜೆಗೆ ಬಂದಿದ್ಯಾ? ಇವಾಗ ಸೆಮ್ ಹಾಲಿಡೇಸ್ ಅಂತ ಇಲ್ಲಿ ಬಂದೆ. ಹಾಂ ಹಂಗೆ ಬಂದಿದ್ದೆ. ಫ್ರೆಂಡ್ನ ಮೀಟ್ ಮಾಡಕ್ಕೆ ಬಂದುಬಿಟ್ಟಿದ್ಯಾ? ಸರಿ ಸರಿ, ಬನ್ನಿ ಬನ್ನಿ ಗೈಸ್. ಇವಾಗ ಇವರಿಬ್ಬರು ಕೋಲಾರದವರು. ಪಾಪ ದೇವಸ್ಥಾನಕ್ಕಂತ ಬಂದಿದ್ರು, ನಾನು ದೇವಸ್ಥಾನಕ್ಕಂತ ಬಂದಿದ್ದೆ ನಾನೊಬ್ಬನೇ. ಆಗ ಇವರಿಬ್ಬರು ಸಿಕ್ಕಿ ಅಣ್ಣ ಬನ್ನಿ ಅಣ್ಣ ಪರವಾಗಿಲ್ಲ ನಾವು ಬರ್ತೀರಿ ಜೊತೇಲಿ ಅಂತೇಳಿ ಬಂದರು. ನೋಡಿ ಇವಾಗ ಸೀತಾದೇವಿ ಸ್ನಾನ ಮಾಡುತ್ತಿದ್ದೆ. ಕೊಳ ಯಾವ ಥರ ಇದೆ ಅಂತ. ತಾವರೆ ಗಿಡಗಳ ಎಲೆಗಳು ಎಲ್ಲ. ಇವಾಗ ಆಗಿನ ಕಾಲದಲ್ಲಿ ಸೀತಾದೇವಿಯವರು ಸ್ನಾನ ಮಾಡುತ್ತಿದ್ದಂಥ ಜಾಗ. ಬನ್ನಿ ಗೈಸ್ ಇಲ್ಲಿ ಇನ್ನೊಂದು ಜಾಗ ಇದೆ. ಆ ಜಾಗ ಹೆಸರು ಬಂದ್ಬಿಟ್ಟು ಕಾಲಭೈರವ ಗುಹೆ ಅಂತ. ನಾವು ಕಾಲಭೈರವ ಗುಹೆ ಹತ್ರ ಹೋಗ್ತಾ ಇದೀವಿ. ಬನ್ನಿ ಗೈಸ್ ಇವಾಗ ಗುಹೆ ಹತ್ರ ಹೋಗೋಣ. ತುಂಬ ಗಿಡಗಳೆಲ್ಲ. ನೋಡಿ ಗುಹೆ. ಇವಾಗ ನೀವು ಜಾಗಗಳು ನೋಡ್ಬೋದು ಯಾವ ಥರ ಇದೆ ಅಂತ. ತುಂಬಾ ಚೆನ್ನಾಗಿದೆ. ಸೊ ಗೈಸ್ ಇವಾಗ ನಾವು ಹಂಗೆ ಮುಂದೆ ಬರ್ತಾ ಇದ್ರಿ. ಬೆಟ್ಟ ಗುಡ್ಡಗಳೆಲ್ಲ ನೋಡ್ಕೊಂಡು ಬರ್ತಾ ಇದ್ರಿ. ಪ್ಲೇಸ್ ಎಲ್ಲ ಹೆಂಗಿದೆ ಚೆನ್ನಾಗಿದೆ ಅಂತ ನೋಡ್ಕೊಂಡು ಬರ್ತಾ ಇದ್ರಿ. ನೋಡ್ಕೊಂಡು ಬರ್ತಾ ಇದ್ದಂಗೆ ನಮಗೆ ಈ ಥರ ಒಂದು ಬಂಡೆ ಕಾಣಿಸ್ತು. ಗೈಸ್ ನೋಡಿದ್ರ ನೀವು ಬಂಡೆ ಯಾವ ಥರ ಇದೆ ಅಂತ. ಬಂಡೆ ನೋಡಿ ಕೋತಿ ಮುಖ ಇದೆ. ಇಲ್ಲಿ ನಾವು ಆಂಜನೇಯನ ದರ್ಶನ ಮಾಡಿದ್ದಾಯಿತು. ಇದೇಂತೇಳಿ ಹಿಂಗೆ ದರ್ಶನ ಮಾಡ್ಕೊಂಡು ಹಿಂಗೆ ಬರಬೇಕಾದ್ರೆ ಬಂಡೆ ಎಲ್ಲ ಚೆನ್ನಾಗಿದೆಯಲ್ಲ, ಪ್ಲೇಸ್ ಎಲ್ಲ ಚೆನ್ನಾಗಿದೆಯಲ್ಲ ಅಂತ ಬರ್ತಾ ಇದ್ರಿ. ನೋಡಿದ್ರೆ ನಮಗೆ ಆ ಥರ ಕಾಣಿಸ್ತು. ಸರಿ ಅಂತೇಳಿ ನಾವು ಹಂಗೆ ಮುಂದೆ ಬಂದರೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಪಾಪಸ್ಗಳಿ ಗಿಡಗಳು ಐತೆ ನೋಡ್ಬೋದು. ನೋಡಿ ಗೈಸ್ ಪಾಪಸ್ಗಳಿ ಗಿಡಗಳು ಎಷ್ಟೊಂದು ಐತೆ. ಅಲ್ಲೊಂದು 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 ಅಲ್ಲೊಂದು. ಇಲ್ಲಿ ಒಂದು ರೆಡ್ ಕಲರು, ಇಲ್ಲಿ ಯೆಲ್ಲೋ ಕಲರ್ ಹೂವು ಬಿಟ್ಟಿದೆ. ಮುಟ್ಟಿದ್ರೆ ಮಾತ್ರ ಮುಳ್ಚುಚ್ಚುತ್ತೆ ಇದು ಪಾಪಸ್ಗಳಿ ಗಿಡ ಮಾತ್ರ. ಓಕೆ ಗೈಸ್ ಬನ್ನಿ ಗೈಸ್. ಇಲ್ಲಿ ನೋಡ್ಬೋದು ನೀವು ಬಂಡೆ ಮೇಲೆಲ್ಲ ಶ್ರೀರಾಮ ಶ್ರೀರಾಮ ಅಂತ ಹಾಕಿದ್ದಾರೆ ಬಂಡೆ ಮೇಲೆಲ್ಲ.
ಈ ಬಂಡೆ ಮೇಲೆ ಕುಡಿಯುವ ಪವಿತ್ರ ಜಲ ಸ್ನಾನ ಮಾಡುವವರು ಆಚೆ ನೀರನ್ನು ತೆಗೆದುಕೊಂಡು ಸ್ನಾನ ಮಾಡಿ ನೀರನ್ನು ಗಲೀಜು ಮಾಡಬೇಡಿ ಅಂತ ಬರೆದಿದ್ದಾರೆ. ಆದರೂ ಸಹ ಇಲ್ಲಿ ನೀರು ಗಲೀಜಾಗಿದೆ, ಪಾಚಿ ಕಟ್ಕೊಂಡಿದೆ. ಇದು ನೀರನ್ನು ಕುಡಿಯೋಕ್ಕಾಗೋದಿಲ್ಲ. ಈ ವಿಡಿಯೋನ ಇಲ್ಲೇ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ ಗೈಸ್.